ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀವಿ. ಇದು ಸಮಾವೇಶ ತುಂಬ ಚೆನ್ನಾಗಿದೆ. ಇದು ಏನು JDSನ ಭದ್ರಕೋಟೆ ಅಂತ ಹೇಳ್ತಾರೆ. ಇದು JDSನ ಭದ್ರಕೋಟೆ ಅಲ್ಲ, ಇದು JDSನ ಕುಟುಂಬದ ಭದ್ರಕೋಟೆ. ಈ ಕುಟುಂಬದ ಭದ್ರಕೋಟೆಯನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಛಿದ್ರಗೊಳಿಸ್ತಾರೆ. ಏಕೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಹಾಸನ ಜನತೆಗೆ JDS ಮತ್ತು BJPಯಿಂದ ಸಾಕಷ್ಟು ತೊಂದರೆ ಆಗಿದೆ. ಅದ್ರ ಜೊತೆಗೆ ಅವರಿಂದ ಯಾವುದೇ ರೀತಿ ಸಾಮಾಜಿಕ ನ್ಯಾಯ ಸಿಗಲ್ಲ. ಸಾಮಾಜಿಕ ನ್ಯಾಯ ಸಿಗೋದು ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ. ಆದ್ದರಿಂದ ಸಮಾನತೆ ಆಗಿರ್ಬೋದು, ನಮ್ಮ ಸಂವಿಧಾನವನ್ನು ಎತ್ತಿಡಿತಾರೆ. ಎಲ್ಲ ವರ್ಗದವರಿಗೂ ಫ್ರೀ ಗ್ಯಾರಂಟಿಯಿಂದ ಎಲ್ಲ ವರ್ಗದವರಿಗೂ ತುಂಬ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ವರ್ಗದವರಿಗೂ ಸಹ ಸಮಾನತೆಯನ್ನು ಅವರು ಕಾಂಗ್ರೆಸ್ ಸರ್ಕಾರದಿಂದ ತೋರಿಸ್ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಸಮಾವೇಶ. ಇಂಥ ಸಮಾವೇಶ ಮಾಡೋದ್ರಿಂದ ಯುವಕರಿಗೆ ಮತ್ತು ಎಲ್ಲರಿಗೂ ಒಂದು ಪ್ರೇರೇಪಣೆ ಸಿಕ್ತಂಗೆ ಆಗುತ್ತೆ. ಎಲ್ಲದಕ್ಕೂ ಯಾವ್ಯಾವುದಕ್ಕೂ ಕೋಟಿಗಟ್ಟಲೆ ಖರ್ಚು ಮಾಡೋದಕ್ಕಿಂತ ಗ್ಯಾರಂಟಿಗಳಿಂದ ಎಷ್ಟೋ ಜನ ಬಡ ವರ್ಗದವರಿಗೆ ತುಂಬ ಹೆಲ್ಪ್ ಆಗಿದೆ. ಆದ್ದರಿಂದ ಇದು ತುಂಬ ಅನುಕೂಲವಾದಂಥ ಸಮಾವೇಶ ಅಂತ ಹೇಳ್ತೀವಿ. ಹಾಸನದಲ್ಲಿ ಸಮಾವೇಶ ಮಾಡ್ತಿರೋದು ಏನು ಅನಿಸುತ್ತೆ? ಕಾಂಗ್ರೆಸ್ ಪಕ್ಷ ಸಂಘಟನೆ ಹೆಸರಲ್ಲಿ ಇವತ್ತು ಹಾಸನಕ್ಕೆ ಎಂಟ್ರಿ ಹೊಡೆದಿದ್ದಾರೆ. ಅದು ಕಾಂಗ್ರೆಸ್ನ ಸಂಘಟನೆ ಇಲ್ಲಿಂದಲೇ ಪ್ರಾರಂಭವಾಗ್ತಿದೆ ಅಂತ ಅನ್ನಿಸ್ತಿದೆ. ಏಕೆ ಅಂತ ಅಂದರೆ ಇವರ ಅಜೆಂಡಾ ಒಂದಿರ್ಬೋದು, JDS ಮತ್ತು BJP ಏನು ಮೈತ್ರಿ ಇದೆ ಅದನ್ನು 2028ಕ್ಕೆ ಸಂಪೂರ್ಣವಾಗಿ ಕಿತ್ತೆಸೆದು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಒಂದು ಅಜೆಂಡಾ ಇರಬಹುದು ಅಂತ ಅನಿಸುತ್ತೆ. ಹೇಳಿ, ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಅರಸೀಕೆರೆಯಿಂದ ಬಂದಿದ್ದೀವಿ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಅಂತ ನೀವೇ ನೋಡಿ, ಲಕ್ಷಾಂತರ ಜನ ಸೇರಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವತ್ತು ಯೋಜನೆಗಳು ಏನು ಕೊಟ್ಟಿದ್ದಾರೆ ನಿಜವಾಗ್ಲೂ ಬಡವರಿಗೆ ಮುಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾಯಿದೆ. ಅನ್ನಭಾಗ್ಯ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಇರ್ಬೋದು, ವಿದ್ಯಾಸಿರಿ ಇರ್ಬೋದು, ಎಲ್ಲವೂ ಸಹ ಅನುಷ್ಠಾನ ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡುತ್ತೆ. ಇದು ನಮ್ಮ JDSನ ಅವನತಿನ 2ನೇ ಭಾಗ ಆಗಿದೆ. ಮೊದಲನೇ ಅಧ್ಯಾಯದಲ್ಲಿ ಶ್ರೇಯಸ್ ಪಾಟೀಲ್ ಅವ್ರನ್ನ ಗೆಲ್ಲಿಸಿ ಯುವಕರನ್ನ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರ ದಬ್ಬಾಳಿಕೆ, ದೌರ್ಜನ್ಯ, ದುರಾಡಳಿತವನ್ನು ಕಡೆಗಾಣಿಸ್ಬೇಕು. ಇನ್ನು ಅವರ ಮೊಮ್ಮಕ್ಕಳದು ನಡೀತಾ ಇದೆ, ಪ್ರಜ್ವಲ್ ಇರ್ಬೋದು, ಸೂರಜ್ ಅವರು, ಸಾರ್ವಜನಿಕರಿಗೆ ಎಲ್ಲರಿಗೂ ಜಗಜ್ಜಾಹಿರ ಆಗಿದೆ. ಅದನ್ನೆಲ್ಲ ಕಡೆಗಾಣಿಸಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಸ್ಪಷ್ಟವಾಗಿ 5 ವರ್ಷ ನಡೀತದೆ. ಯಾವುದೇ ರೀತಿ ಸರ್ಕಾರದಲ್ಲಿ ಗೊಂದಲ ಇಲ್ಲ. ಭಾಳಷ್ಟು ಹೇಳ್ತಾರೆ ಸರ್ಕಾರ ಬಿದ್ದೋಗುತ್ತೆ, ಯಾವುದೇ ಕಾರಣಕ್ಕೂ ಬೀಳೋದಕ್ಕೆ 3 ಚುನಾವಣೆಯಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ. ಶಿಗ್ಗಾವಿ ಇರ್ಬೋದು, ಅಥವಾ ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಭಾಳಷ್ಟು ಜನಗಳು ಯೋಚನೆ ಮಾಡಿ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಓಟನ್ನು ಮಾಡಿ ಇವತ್ತು ಸರ್ಕಾರವನ್ನು ಸುಭದ್ರ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮಹಿಳೆಯರಿಗಿರ್ಬೋದು, ಬಡವರಿಗಿರ್ಬೋದು, ಉದ್ಯೋಗ ಇರ್ಬೋದು, ಅನ್ನದಾತರಿಗೆ ಸೃಷ್ಟಿ ಕೊಡೋದಕ್ಕೆ ಎಲ್ಲ ಸವಲತ್ತುಗಳನ್ನು ನಮ್ಮ ಸರ್ಕಾರ ಕೊಡುತ್ತೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರದ ಪರವಾಗಿ. ನಾವು ತರೀಕೆರೆಯಿಂದ ಬಂದಿದ್ದೇವೆ. ನಾನು ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ. ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಇವತ್ತು ಹೆಚ್ಚಿನದಾಗಿ ನಮ್ಮ ಇಡೀ ದೇಶದಲ್ಲೇ ಸಂಸಾರನ ನಿಭಾಯಿಸೋದು ಮಹಿಳೆಯರೇ. ಆ ಮಹಿಳೆಯರಿಗೆ ಕಷ್ಟ ಸುಖಗಳು ಅರಿವಿರುತ್ತೆ. ಇವತ್ತು ಪಂಚಭಾಗ್ಯಗಳ ಮತ್ತು ಬಡವರ ಭಾಗ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ನಮ್ಮ ತರೀಕೆರೆ MLA ಸಾಹೇಬರು J ಶ್ರೀನಿವಾಸ್ ಅವರು ಎಲ್ಲ ಈ ಸಾರ್ವಜನಿಕರ ಸೇವೆಗೆ ಏನು ಆಗಬೇಕು ಅಷ್ಟು ಸಾಧ್ಯವಾದಷ್ಟು ಕಾಂಗ್ರೆಸ್ ಸರ್ಕಾರದಿಂದ ಸಹಾಯ ಆಗ್ತಾಯಿದೆ. ಏನು ಈ ಗೃಹ ಜ್ಯೋತಿ, ಈ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅಕ್ಷರ ಅನ್ನದಾಸೋಹ, ಅನ್ನಭಾಗ್ಯ ಮತ್ತು ಯುವ ನಿಧಿಯೆಲ್ಲ ಇದೆಯಲ್ಲ, ಇದು ಭಾಳ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಶ್ರೀಮಂತರಿಗಷ್ಟೇ ಉರಿ ಬಿದ್ದಿದೆ. ಶ್ರೀಮಂತರುಗಳಿಗೆ ಅದು ಏನು ಇದು ಬಡವರಿಗೆ ಪುಕ್ಷಟೆ ಕೊಡ್ತಾ ಇದ್ದಾರೆ ಅಂತ, ಬಡವರಿಗೆ ಪುಕ್ಷಟೆ ಕೊಡ್ತಾ ಇರೋದ್ರಿಂದ ಇವತ್ತು ಆರ್ಥಿಕವಾಗಿ ಬಡವರು ಸುಧಾರಿಸ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏಳಿಗೆ ಕಾಣ್ತಾ ಇದೆ. ಉದಾಹರಣೆಗೆ ಈ 3 ಚುನಾವಣೆಗಳು ಏನು ಉಪಚುನಾವಣೆ ನಡೀತೋ ಅದು ಮೂಲ ಕಾರಣ. ನಮ್ಮ ಪುಣ್ಯ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರೋದು, ಅವರ ಆಡಳಿತದಲ್ಲಿ ನಾವು ಉಸಿರಾಡ್ತಾ ಇದ್ದೀವಿ ಅನ್ನೋದೇ ಒಂದು ನಮ್ಮ ಸೌಭಾಗ್ಯ. ಅಂಥ ಒಬ್ಬ ಪುಣ್ಯಾತ್ಮನ ಆಡಳಿತದಲ್ಲಿ ನಾವು ಇವತ್ತು ಒಂದು ಸುಖವಾದ ಒಂದು ಆಡಳಿತನ ಚೆನ್ನಾಗಿ ಸಾರ್ವಜನಿಕರಿಗೆ ಅವರ ಉತ್ತಮ ಪ್ರತಿಫಲ ದೊರಕ್ತಾ ಇದೆ. ಏನು ಇವತ್ತು JDSನವರು ಕಿತ್ತಾಕ್ಬಿಡ್ತೀವಿ ಅಂತಿದ್ದಾರೆ. ಈಗ 19ರಿಂದ 18ಕ್ಕೆ ಬಂದಿದೆ, ಅವರು ಕಿತ್ತಾಕೇಳ್ತಾರೆ, 18 ಕಿತ್ತಾಕೇಳ್ತಾರೆ. ಅತಿ ಹೆಚ್ಚು ಕಾಂಗ್ರೆಸ್ಸಿಗೆ ಆಗುತ್ತೆ. BJP JDS ಏನೇ ಹೊಂದಾಣಿಕೆ ಮಾಡ್ಕೊಂಡ್ರು ಕಾಂಗ್ರೆಸ್ಸು ಒಂದೇ. ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಏನು ಎಲ್ಲ ಒಂದು ಒಮ್ಮತದ ನಾಯಕತ್ವ ಇದೆ, ಅದನ್ನು ಯಾರೂ ಬಗ್ಬಡಿಯೋದಕ್ಕೆ ಆಗೋದಿಲ್ಲ. ಈ BJP ಅಂತಂದ್ರೆ ಭ್ರಷ್ಟ ಜನರ ಪಾರ್ಟಿ.
ಅವರ ಒಂದು ಏನು ಅವ್ರ ಭ್ರಷ್ಟಾಚಾರನ ಮುಚ್ಚ ಹಾಕೊಳ್ಳೋದಕ್ಕೆ ಈ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ಕಪ್ಪು ಚುಕ್ಕಿ ಇಲ್ದಂಥ ಮನುಷ್ಯ, ಸುಮ್ಮನೆ ಅವ್ರ ಮೇಲೆ ಒಂದು ಮುಡ ಹಗರಣ ಅಂತ ಹೇಳ್ಬಿಟ್ಟು ಒಂದು ಕಪ್ಪು ಚುಕ್ಕಿನ ಅವರು ಶರ್ಟಿಗೆ ಅಂಟಿಸೋಕೆ ನೋಡ್ತಾ ಇದ್ದಾರೆ. ಅವರ ಶರ್ಟಿಗೆ ಒಂದು ಕಪ್ಪು ಚುಕ್ಕಿ ಅಂಟಿಸಿದ್ರೆ ಆ ಕಪ್ಪು ಚುಕ್ಕಿ ತೆಗೆಯೋದಕ್ಕೆ 7 ಕೋಟಿ ಜನಸಂಖ್ಯೆ ಇದೆ, ಅವರು ಪರವಾಗಿ ನಿಂತಿದೆ. ಅಜೆಂಡಾ ಏನಾರು ಇವ್ರು ಏನು ತಿಳ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ಅಭಿಮಾನಿಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೊಚ್ಚಿಗೆ ಗೆದ್ದರೆ BJPನೂ ಉಳಿಯೋದಿಲ್ಲ, JDS ಉಳಿಯೋದಿಲ್ಲ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್, ಜೈ JH ಶ್ರೀನಿವಾಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.